ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನವರಾತ್ರಿ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಅದು ಇನ್ನೊಂದು ಏನಂದರೆ ಮೈನಸ್ ಈ ವಿಡಿಯೋದಲ್ಲಿ ಏನಂದರೆ ಲಾಸ್ಟಲ್ಲಿ ನಾನು ಬಿಂದಿ ಇಡೋದು ಮತ್ತು ಆರ್ನಮೆಂಟ್ಸ್ ಹಾಕೋದನ್ನೆಲ್ಲ ವಿಡಿಯೋ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗಿಬಿಟ್ಟಿದೆ ಗೈಸ್. ಐ ಆಮ್ ಸೋ ಸಾರಿ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಇದು ಜಸ್ಟ್ ಶಾರ್ಟ್ ವಿಡಿಯೋ. ಆದಷ್ಟು ತೋರಿಸಿದ್ದೀನಿ, ಲೈಕ್ ಐ ಮೇಕಪ್ ಲುಕ್ ಮತ್ತು ಬ್ಲಷ್, ಹೈಲೈಟ, ಲಿಪ್ಸ್ಟಿಕ್ ಕೂಡ ನಾನು ಸಹ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ದಿರ, ಆಸ್ ದಿಸ್ ಇಸ್ ಅ ಸ್ಟಾರ್ಟಿಂಗ್ ವಿಡಿಯೋ ನಂದು ಅಂತ. ಸೊ ಫಸ್ಟ್ ಐ ವಿಲ್ ಗೋ ವಿತ್ ದ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ಇದು ತುಂಬ ಜಾಸ್ತಿ ತೊಗೊಂಡಿದ್ದೀನಿ, ಪ್ಲಸ್ ಇದು ಆಯಿಲಿ ಆಗಿರೋದ್ರಿಂದ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಲ್ಲ, ಯಾಕಂದರೆ ಇದು ಅಪ್ಲೈ ಮಾಡಿದ ತಕ್ಷಣ ಓವರಾಗಿ ಆಯಿಲಿ ಆಗಿಬಿಟ್ಟಿತ್ತು. ಸೊ ಇಟ್ಸ್ ಓಕೆ, ನಾಟ್ ಬ್ಯಾಡ್. ಏನಂದರೆ ಅದು ಬೇಗ ಅಬ್ಸರ್ವ್ ಆಯಿತು ಸ್ಕಿನ್ನಲ್ಲಿ, ಸೊ ಅದರಿಂದ ನೋ ನೆಗೆಟಿವ್. ಇದರಿಂದ ರಿವ್ಯೂಸ್ ಕೊಡೋ ಥರ ಏನೂ ಆಗಿಲ್ಲ ಈ ಸನ್ಸ್ಕ್ರೀನಲ್ಲಿ. ತುಂಬಾ ಆಯಿಲಿ ಆಗಿತ್ತು ಫೇಸಲ್ಲಿ ಅಪ್ಲೈ ಮಾಡಿದ ತಕ್ಷಣ, ಬಟ್ ಬೇಗನೆ ಅಬ್ಸರ್ವ್ ಆಗಿಬಿಡ್ತು. ಸ್ಕಿನ್ ಅಬ್ಸರ್ವ್ ಆಗಿದ ತಕ್ಷಣ ಲೈಕ್ ಏನು ಹೇಳೋದು, ಸಾಫ್ಟಾಗಿ ಫ್ಲಫಿಯಾಗಿ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ನನ್ನ ಸ್ಕಿನ್ನ. ನಾಟ್ ಬ್ಯಾಡ್. ನೆಕ್ಸ್ಟ್ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂದರೆ ಊರಿಗೆ ಹೋಗಿ ಬಂದಿದ್ದರಿಂದ ಫೇಸ್ ಟ್ಯಾನ್ ಆಗಿರೋದ್ರಿಂದ ನನಗೆ ಸ್ಕಿನ್ ಏನೋ ಈವನ್ ಆಗಿರೋ ಥರ ಕಾಣಿಸ್ತು. ಸೊ ನಾನು ಏನೇ ಥರ ಕರೆಕ್ಟಾಗಿ ನಾನು ಯಾವುದು ಯೂಸ್ ಮಾಡಿಲ್ಲ, ಡೈರೆಕ್ಟ್ ಫೌಂಡೇಶನ್ ಮಾತ್ರ ನಾನು ಅಪ್ಲೈ ಮಾಡಿದ್ದೀನಿ. ಈವನ್ ಕನ್ಸಿಲರ್ ಕೂಡ ನಾನು ಯೂಸ್ ಮಾಡಿಲ್ಲ, ಜಸ್ಟ್ ಫೌಂಡೇಶನಲ್ಲಿ ಮಾತ್ರ ಈ ಮೇಕಪ್ ಲುಕ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಯಾಕಂದರೆ ಓವರಾಗಿ ಅಪ್ಲೈ ಮಾಡಿರೋ ಥರ ನನಗೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಫೌಂಡೇಶನ್ ಮಾತ್ರ ಅಪ್ಲೈ ಮಾಡಿ. ಅದು ಏನಕ್ಕಂದರೆ ಫೌಂಡೇಶನ್ ಬೇಗ ಅದು ಸ್ಕಿನ್ ಅಬ್ಸರ್ವ್ ಆಗುತ್ತಲ್ಲ, ಸೊ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಇವನಾಗಿ ಕಾಣುತ್ತೆ ಅಂದ್ಬಿಟ್ಟು ಫೌಂಡೇಶನಲ್ಲಿ ಮಾತ್ರ ಬಿಟ್ಬಿಟ್ಟೆ. ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ. ಮತ್ತು ಐಬ್ರೋ ಪೆನ್ಸಿಲ್ ಗೈಸ್, ಇದುವರೆಗೂ ನಾನು ಐಬ್ರೋ ಪೆನ್ಸಿಲ್ನಲ್ಲಿ ತೊಗೊಂಡಿರೋದ್ರಲ್ಲಿ ಏನಾಗಿದೆ ಅಂದರೆ ಯಾವುದೂ ಥರ ನೆಗೆಟಿವ್ ಆಗಿ ಬಂದಿಲ್ಲ. ಬಟ್ ಮೊನ್ನೆ ತೊಗೊಂಡಿರೋ ಐಬ್ರೋ ಪೆನ್ಸಿಲ್ ನಾನು ಮಾತ್ರ ಶಾರ್ಪ್ ಮಾಡಿ ಲೆಡ್ ಹೊಡೆದೋಗಿ ಅದು ಸುಮ್ಮ ವೇಸ್ಟ್ ಆಗಿಬಿಡ್ತು. ಸೊ ನೆಕ್ಸ್ಟ್ ನಾನು ಐಬ್ರೋ ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ಚೆನ್ನಾಗಿರೋದು ಯಾವುದು ಅಂತ ರಿವ್ಯೂ ನೋಡಿ ಅದಾದಮೇಲೆ ಅದು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಥರ್ಡ್ಲಿ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ಲೈಕ್ ಎನಿವೇ ನಾನು ಬಂದ್ಬಿಟ್ಟು ಏನು ಹೇಳೋದು, ಸ್ಮೋಕಿ ಐನೇ ಕೊಡ್ತಾ ಇರೋದು. ಬಟ್ ಸ್ಟಿಲ್ ಏನಕ್ಕೆ ನಾನು ಬಂದ್ಬಿಟ್ಟು ಕಾಜಲ್ ಬದಲು ಫಸ್ಟ್ ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ಸೊ ಈವನಾಗಿ ಕಾಣಬೇಕು ಅಂತಲೇ. ಅದಕ್ಕೆ ನಾನು ಫಸ್ಟ್ ಬೇಸಾಗಿ ನಾನು ಐ ಶ್ಯಾಡೋ ಒಂದು ಲೈಕ್ ರಸ್ಟ್ ಆರೆಂಜ್ ಮತ್ತು ಪಿಂಕ್ ಎರಡು ಮಿಕ್ಸೆಡ್ ಥರ ನಾನು ಬಂದ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ ಬೇಸಾಗಿ. ಅದು ಅಪ್ಲೈ ಮಾಡಿ ಅದಾದ ನಂತರ ನಾನು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ ಎಲ್ಲೋ ಬಿಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ, ಅದೆಲ್ಲೋ ಇತ್ತು ಅಂತ ಗೊತ್ತಿಲ್ಲ. ಸೊ ಶೃಂಗಾರ್ ಕಾಡ್ಗೆ ಇದೆ ಅಲ್ವಾ, 10 ರೂಪಾಯಿದು ಶೃಂಗಾರ್ ಕಾಜಲ್, ಕಾಡ್ಗೆನಲ್ಲಿ ನಾನು ಬಂದ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ನಾಟ್ ಬ್ಯಾಡ್. ಫಸ್ಟ್ ಏನಂತಂದರೆ ನಾನು ಬ್ರಷೇ ತಪ್ಪಾಗಿರೋದು ಯೂಸ್ ಮಾಡಿಬಿಟ್ಟಿದ್ದೀನಿ. ಕಾಜಲ್ ಹುಡುಕಿರೋ ಟೆನ್ಷನಲ್ಲಿ ಎಲ್ಲೋ ಬಿಟ್ಬಿಟ್ನಲ್ವಪ್ಪ ಅಂತ ಟೆನ್ಷನಲ್ಲಿ ನಾನು ರಾಂಗ್ ಬ್ರಷ್ ತೊಗೊಂಡ್ಬಿಟ್ಟು ಶೃಂಗಾರ್ ಕಾಜಲ್ನ ತುಂಬ ತಿಕ್ಕಾಗಿ ಅಪ್ಲೈ ಮಾಡಿಬಿಟ್ಟೆ. ನಾಟ್ ಬ್ಯಾಡ್, ಬಟ್ ಸ್ಟಿಲ್ ಚೆನ್ನಾಗೇ ಬಂದಿದೆ. ಏನು ಹೇಳೋದು, ಥಿಕ್ನೆಸ್ ಆಗಿ ಹೋಗಿ ಅದಾದ ನಂತರ ತಿರ್ಗಾ ಅದ್ರ ಮೇಲೆ ಐ ಶ್ಯಾಡೋ ಅಪ್ಲೈ ಮಾಡಿ ಲೈಕ್ ಸಮ್ ವಾಟ್ ಈವನ್ ಆಗಿ ಬಂದ್ಬಿಡ್ತು. ನಿಮಗೆ ಲಾಸ್ಟ್ ಫೈನಲ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಏನು ಆ ಥರ ಮಾಡಿರೋ ಥರನೇ ಕಾಣಿಸ್ಲಿಲ್ಲ, ಚೆನ್ನಾಗೇ ಬಂದಿತ್ತು. ಇವಾಗ ಈ ಬ್ರಷ್, ಆ್ಯಕ್ಚುಲಿ ನನ್ನ ಬ್ರಷ್ ಕೂಡ ತಪ್ಪಾಗಿರೋ ಬ್ರಷೇ ನಾನು ಚೂಸ್ ಮಾಡಿರೋದು. ಸ್ಮಾಲ್ ಬ್ರಷ್ ಅದನ್ನು ಇದೆ, ಬಟ್ ಯಾವ ಮೂಲೆಯಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಯೂಶ್ವಲಾಗಿ ನನಗೆಲ್ಲ ಒಂದೇ ಬಾಕ್ಸಲ್ಲಿ ಇಡ್ತಾ ಇದ್ದೆ, ಬಟ್ ಕಾಜಲ್ ಕಳ್ದಾಕೊಂಡಿರೋ ಟೆನ್ಷನಲ್ಲಿ ಎಲ್ಲಾಗಿದೆ ಅಂತಲೇ ಗೊತ್ತಿಲ್ಲ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಶೃಂಗಾರ್ ಕಾಜಲ್ ತುಂಬಾ ಕಷ್ಟಪ್ಪ ನಿಜ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಶೃಂಗಾರ್ ಕಾಡ್ಗೆನಲ್ಲಿ. ಬಟ್ ಸ್ಟಿಲ್ ಏನು ಮ್ಯಾನೇಜ್ ಮಾಡಿಬಿಟ್ಟೆ. ಅದಾದ ನಂತರ ಅದು ಲೈಟಾಗಿ ಸ್ಮಚ್ ಮಾಡಿ ಅದ್ರ ಮೇಲೆ ಐಲೈನರ್ ತೊಗೊಂಡು ಯೂಸ್ ಮಾಡಿದ್ದೀನಿ. ಐಲೈನರ್ ನೀವು ನೋಡಿದ್ರೆ ಗೊತ್ತಾಗುತ್ತಲ್ವಾ, ಅದ್ರ ಮೇಲೆ ಲೈಟಾಗಿ ವೆರಿ ತಿನ್. ಇನ್ನೊಂದು ಏನಂದರೆ ಐಲೈನರ್ ಹಾಕೋವಾಗ ಲೈಕ್ ಔಟರ್ ಕಾರ್ನರಲ್ಲಿ ನಾವು ಶೇಪ್ ಕೊಡ್ತೀವಲ್ಲ ಲೈನರ್ ಎಳೆಯೋವಾಗ, ಒಂದು ಟ್ವೈಸ್ ಲೈನರ್ ಹಾಕಿ ಬಿಟ್ಬಿಡ್ಬೇಕಪ್ಪ ನಾವು. ಅದ್ರ ಮೇಲೆ ಲೈನ್ ಇನ್ನೂ ಶಾರ್ಪಾಗಿ ಕೊಡಬೇಕು. ಅದನ್ನು ಓವರ್ಲೈನ್ ಮಾಡಿ ತಿಕ್ನೆಸ್ ಆಗಿ ಕೊಟ್ಬಿಡ್ತೀವಿ. ಅದನ್ನು ನಾನು ನೆನ್ನೆನೇ ಕಲ್ತ್ಕೊಂಡೆ ಆ ಥರ ಮಾಡಬಾರ್ದು ಅಂತ. ಜಸ್ಟ್ ಒನ್ಸ್ ಆರ್ ಟ್ವೈಸ್ ಆ ಲೈನ್ ಎಳ್ದು ಬಿಟ್ಬಿಡಬೇಕು. ಬಟ್ ನಾವೇನು ಮಾಡ್ತೀವಿ, ಅದ್ರ ಮೇಲೆ ಲೈನ್ ಹಾಕಿ ಅದು ತುಂಬ ತಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಸರಿಯಾಗಿ ಬರೋದೇ ಇಲ್ಲ. ಅದೊಂದು ನಾನು ಇವಾಗ ಕಲ್ತ್ಕೊಂಡೆ, ಆ ಥರ ಮಾಡಬಾರ್ದು ಅಂತ. ನೀವು ನೋಡಿ, ಫಸ್ಟ್ 2 ಸಲ 3 ಸಲನೇ ಬಿಟ್ಟಿದ್ರೆ ಅದು ಚೆನ್ನಾಗಿ ಬರ್ತಾಯಿತ್ತು. ಬಟ್ ನಾನು ಅದ್ರ ಮೇಲೆ ಲೈನ್ ಹಾಕಿ ಅದು ತುಂಬ ತಿಕ್ನೆಸ್ ಆಗಿ ಕೊಟ್ಬಿಟ್ಟೆ. ಅದೇನಾಯ್ತು ಅಂದರೆ ಆಮೇಲೆ ಐ ಶ್ಯಾಡೋ ಹಾಕಿ ಅಪ್ಲೈ ಮಾಡಿ ಅದು ಈವನ್ ಆಗಿ ಕೊಟ್ಟು ಮತ್ತು ಮಸ್ಕಾರ ಅಪ್ಲೈ ಮಾಡಿದ್ರಿಂದ ಓವರಾಲ್ ಚೆನ್ನಾಗಿ ಕಾಣಿಸ್ತು.
ಬಟ್ ಆದರೆ ಈ ಥರ ತಪ್ಪು ನಾವು ಮಾಡಬಾರ್ದು. ಅದು ಒಂದು ಲೆಸನ್ ನಾನು ಇವತ್ತು ಕಲ್ತ್ಕೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಏನಾಯ್ತಂದರೆ, ರಬ್ ಮಾಡೋದಾ ಬೇಡವಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ತುಂಬ ತಿಕ್ಕಾಗಿ ಕಾಣಿಸ್ತಿದೆಯಲ್ಲಪ್ಪ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಸ್ಟಿಲ್ ಇಲ್ಲ, ನಾವು ಈ ಥರ ಆದ್ರೂ ಇದರಲ್ಲಿ ಹೆಂಗೆ ಸರಿ ಮಾಡಿ ನಾವು ಕರೆಕ್ಟ್ ಮಾಡಬೇಕಂತ ಕಲ್ತ್ಕೊಬೇಕಂದ್ಬಿಟ್ಟು ನಾನು ಅದನ್ನು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ, ಅದನ್ನು ಎರೇಸ್ ಮಾಡ್ದಿರಾ. ಇನ್ನೊಂದೇನೆಂದರೆ, ಸ್ವಲ್ಪ ಲೈನರೆಲ್ಲ ಅದು ಮೇಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು, ಅದನ್ನೆಲ್ಲ ವೈಪ್ ಔಟ್ ಮಾಡಿ ಅದಾದ್ಮೇಲೆ ಸರಿ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಷ್ ಯೂಸ್ ಮಾಡಿಬಿಟ್ಟು, ಈ ಬ್ಲಷ್ ಏನಾಯ್ತಂದರೆ ಸ್ಟಾರ್ಟಿಂಗ್ ಒಂದ್ಸಲ ತುಂಬ ಓವರಾಗಿ ಅಪ್ಲೈ ಮಾಡಿದ್ದೆ, ಸಿಂಚಾನ್ ಥರ ಕಾಣಿಸೋದು ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅದನ್ನು ಲೈಕ್ ಅಗೇನ್ ಆ್ಯಂಡ್ ಅಗೇನ್ ಆ ಬ್ರಷ್ನ ಯೂಸ್ ಮಾಡಿ ಅದನ್ನು ನಾನಿವಾಗ ಸರಿ ಮಾಡಿದೆ. ಓವರ್ ಆಲ್ ಲುಕ್ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಅದೇ ಆರ್ನಮೆಂಟ್ಸ್ ಎಲ್ಲ ಹಾಕೋ ವೀಡಿಯೋ ಚೂಸ್ ಮಾಡೋದನ್ನೆಲ್ಲ ನಾನು ವೀಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಸೇವ್ ಆಗಿರೋ ವೀಡಿಯೋದಲ್ಲಿ ನಾನು ಆದಷ್ಟು ಎಡಿಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ನೆಕ್ಸ್ಟ್ ಮೇಕಪ್ ವೀಡಿಯೋ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇದೇ ನನ್ನ ಓವರ್ ಆಲ್ ಮೇಕಪ್ ಲುಕ್ ಗೈಸ್. ಬಿಂದಿಡೋದನ್ನು ನಾನು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಸೊ ಸ್ಯಾಡ್. ಈ ಹೈಲೈಟರ್ ಬಂದ್ಬಿಟ್ಟು ಗೋಲ್ಡ್ ಮತ್ತು ವೈಟ್ ಆ ಎರಡು ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರೋದು. ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಗೋಲ್ಡನಿಶ್ ಆಗೂ ಇರಬಾರ್ದು, ತುಂಬ ವೈಟಿಶ್ ಆಗಿ ಇರಬಾರ್ದು ಅಂದ್ಬಿಟ್ಟು ನಾನು ಎರಡು ಹಾಕಿದೆ. ಯಾಕಂದರೆ ಆಲ್ರೆಡಿ ಬ್ಲಷ್ ಬಂದ್ಬಿಟ್ಟು ಪಿಂಕಿಶ್ ಆಗಿ ಇದೆ ಅಂದ್ಬಿಟ್ಟು ನಾನು ಪಿಂಕ್ ಲೈಟರ್ ತೊಗೊಳ್ದಿರ ವೈಟು ಮತ್ತು ಗೋಲ್ಡನ್ ಹೈಲೈಟರ್ ಎರಡು ಮಿಕ್ಸ್ ಮಾಡಿ ತೊಗೊಂಡಿರೋದು. ಇವತ್ತೇ ಗೈಸ್ ಆದಷ್ಟು ನನಗೆ ಹೊಸ ಥರ ನಾನು ಟ್ರೈ ಮಾಡಿ ಹಾಕಿರೋದು. ಬಟ್ ವರ್ತ್. ಎಲ್ಲ ಮಿಸ್ಟೇಕಲ್ಲೂ ನಾವು ಲೆಸನ್ ಕಲಿತೀವಿ ಅಂದರೆ ಆ ಮಿಸ್ಟೇಕ್ಸಿಂದನೇ ನಾವು ಜಾಸ್ತಿ ಕಲಿಯೋದು. ಚುಮ್ಮಲ್ಲ ಹಂಗೆ ಕಲ್ತ್ಕೊಂಡ್ಬಿಟ್ರೆ ಅದಷ್ಟೊಂದು ನಮಗೆ ಗೊತ್ತಾಗಲ್ಲ. ಬಟ್ ಮಿಸ್ಟೇಕ್ ಮಾಡಿ ಲೆಸನ್ ಕಲಿತೀವಿ ಗೊತ್ತಾ, ಅದೇ ವರ್ತ್. ಇದೇ ಗೈಸ್ ಇವತ್ತಿನ ನನ್ನ ಮೇಕಪ್ ಲುಕ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.